50 ಕೋಟಿ ನಾಯಿ ಅಂತ ಪುಂಗಿ ಊದಿ ಇಡಿ ಕೈಯಲ್ಲಿ ತಗ್ಲಾಕೊಂಡಿರುವಂತಹ ವ್ಯಕ್ತಿ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತೇ ಇರುತ್ತೆ. ಸೊ ಈ ವ್ಯಕ್ತಿದು ಪಬ್ಲಿಸಿಟಿಯ ಸ್ಟಂಟು ಅಥವಾ ಗೀಳು ಒಂದೊಂದಲ್ಲ ಅನ್ನುವಂತಹ ವಿಚಾರ ಒಂದೊಂದಾಗೆ ಬಯಲಾಗ್ತಾ ಇದೆ. ಅದರಲ್ಲೂ ಇತ್ತೀಚೆಗಷ್ಟೇ ಬರ್ತ್ಡೇ ಆಚರಿಸಿಕೊಂಡು ನಾಯಿ ಜೊತೆಗಿರುವಂತಹ ಫೋಟೋಗಳನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದ. ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಬಹು ಬೊಗಳೆ ಪಬ್ನಲ್ಲಿ ನಾಯಿಯ ಅದ್ದೂರಿ ಬರ್ತ್ಡೇ. ನಾಯಿ ಬರ್ತ್ಡೇಗೆ ಸೆಲೆಬ್ರಿಟಿಗಳನ್ನ ಕರೆಸಿಕೊಂಡಿದ್ದ ಸತೀಶ್. ಅಲಲೆ ಅದೇನ್ ಸಂಭ್ರಮ, ಅದೇನ್ ಸಡಗರ. ಉದ್ದುದ್ದ ಡಿಸೈನ್ ಕೇಕ್. ಆಹಾ, ಇಲ್ನೋಡಿ ಹಿಂದ್ಗಡೆ ಬೋರ್ಡ್. ಜಗತ್ತಿನ ಮೋಸ್ಟ್ ಎಕ್ಸ್ಪೆನ್ಸಿವ್ ಡಾಗ್ ಅಂತ ಬೋರ್ಡ್ ಬೇರೆ. ಇಡೀ ಕೈಯಲ್ಲಿ ಈಗ ರುಬ್ಬಿಸಿಕೊಂಡ ಸತೀಶ್ 50 ಕೋಟಿ ನಾಯಿ ಬಗ್ಗೆ ನಂಬಿಸೋದಕ್ಕೆ ಧಾಮ್ ಧೂಮ್ ಅಂತ ನಾಯಿ ಬರ್ತ್ಡೇ ಆಚರಿಸಿಕೊಂಡಿದ್ದ. ಅದು ಬೆಂಗಳೂರಿನ ಪಬ್ನಲ್ಲಿ. 50 ಕೋಟಿ ನಾಯಿ ಅಂತ ಸತೀಶ್ ಘೋಷಿಸಿ ಈ ಕಾಸ್ಟ್ಲಿ ಡಾಗ್ನ ಬರ್ತ್ಡೇನ ಸಖತ್ ಜೋರಾಗಿಯೇ ಸೆಲೆಬ್ರೇಟ್ ಮಾಡಿರುವ ಜೊತೆಗೆ ಇದಕ್ಕೆ ಸೆಲೆಬ್ರಿಟಿಗಳಿಗೂ ಸತೀಶ್ ಆಹ್ವಾನ ನೀಡಿದ್ರು. ಅನೇಕ ಸೆಲೆಬ್ರಿಟಿಗಳು ಕೂಡ 50 ಕೋಟಿ ನಾಯಿ ಬರ್ತ್ಡೇ ಅಂತ ಪಾರ್ಟಿಗೆ ಆಗಮಿಸಿದ್ರು. ನಟ ಅನಿರುದ್ಧ್, ಭಾಮಾ ಹರೀಶ್, ನಟಿ ಸಂಜನಾ ಗಲ್ರಾಣಿ ಕೋಟಿ ನಾಯಿಯ ಬರ್ತ್ಡೇಗೆ ಹಾಜರಿದ್ದು ಖುಷಿ ಪಟ್ಟಿದ್ರು. ನಾಯಿ ಬರ್ತ್ಡೇಯಿಂದ ಸೆಲೆಬ್ರಿಟಿ ವಲಯದಲ್ಲಿ ಈ ಸತೀಶ್ ಸಿಕ್ಕಾಬಟ್ಟೆ ಫೇಮಸ್ ಆಗಿದ್ದು ಸೆಲೆಬ್ರಿಟಿಗಳಿಗೂ ಫ್ರೀಯಾಗಿ ಬ್ರೀಡ್ ನಾಯಿ ಗಿಫ್ಟ್ ಮಾಡ್ತಿದ್ದ. ಅದಾದ ಮೇಲೆ ತನಗೆ ಬೇಕಾದ ಆ ನಾಯಿಯ ಮರಿಗಳನ್ನ ತಾನು ಕೊಂಡೊಯ್ತಿದ್ದ. ಇದಲ್ಲದೆ ಸತೀಶ್ ಶ್ವಾನಗಳನ್ನ ಹೊರದೇಶದಿಂದ ತಂದು ಸಾಕಾಣಿಕೆ ಮಾಡಿ ಇಲ್ಲಿನ ಸೆಲೆಬ್ರಿಟಿಗಳಿಗೆ ಮಾರಾಟ ಮಾಡ್ತಿದ್ದಂತೆ. ಸತೀಶ್ ಮೂಲತಃ ಶ್ವಾನ ಪ್ರೇಮಿ ಹಾಗೂ ನಟ ದರ್ಶನ್ ಸಿನಿಮಾದಲ್ಲೂ ನಟನೆ ಮಾಡಿದ್ದ. 2004ರಲ್ಲಿ ತೆರೆಗೆ ಬಂದ ದರ್ಶನ್ ಅನ್ನುವ ಸಿನಿಮಾದಲ್ಲಿ ಪಾತ್ರ ನಿರ್ವಹಿಸಿದ್ದ. ಅಲ್ಲದೆ ತಾನು ಮಾಡೆಲ್ ಅಂತಾಲೂ ಎಲ್ಲರ ಮುಂದೆ ಹೇಳಿಕೊಂಡಿದ್ದ. ಹಾಗೆ ಈತ ಇಂಟರ್ನ್ಯಾಷನಲ್ ಡಾಗ್ ಬ್ರೀಡರ್ ಎಂದೇ ಹೆಸರುವಾಸಿಯಾಗಿದ್ದ. ಸದ್ಯ ಇದೇ ಶ್ವಾನ ಈಗ ಗಂಡಾಂತರ ತಂದಿದ್ದು ಇಡೀ ಸಂಕಷ್ಟಕ್ಕೆ ಸತೀಶ್ನನ್ನ ಗುರಿ ಮಾಡಿದೆ. ಒಟ್ನಲ್ಲಿ ಶ್ವಾನ ಪ್ರಿಯರಿಗೆ 50 ಕೋಟಿ ನಾಯಿ ಹೆಸರಲ್ಲಿ ಮಕ್ಮಲ್ ಹಾಕಿರುವ ಆರೋಪ ಎದುರಿಸಿರುವ ಸತೀಶ್ ಪುರಾಣಕ್ಕೆ ಅಧಿಕಾರಿಗಳೇ ಸುಸ್ತಾಗಿದ್ದಾರೆ. ಪವಿತ್ರ ಕಡ್ತಲ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ. 50 ಕೋಟಿ ನಾಯಿ, ನನ್ನ ಬಳಿ ಇಂಥ ನಾಯಿ ಸಿಕ್ಕಾಪಟ್ಟೆ ಇದೆ ಅಂತ ಕಂಬಿ ಇಲ್ಲದೆ ರೈಲು ಓಡಿಸಿ ಈಗ ಇಡಿ ಅಧಿಕಾರಿಗಳ ಕೈಗೆ ತಗಲಾಕೊಂಡಿರುವಂತಹ ಸತೀಶ್ ಪುರಾಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾ ಇದ್ದೀವಿ ನಿಮಗೆ. ಈಗಂತೂ ಇಂಗು ತಿಂದ ಮಂಗನಂತ ಆಗಿದಾನಾತ. ಮನಿ ಲಾಂಡ್ರಿಂಗ್ ನಡೀತಾ ಇದೆ. ಅದರಿಂದಲೇ ನಾಯಿ ತಂದಿದ್ದಾನೆ ಅಂದ್ಕೊಂಡಂತಹ ಇಡಿ ಅಧಿಕಾರಿಗಳು ಸತೀಶ್ ಮನೆಯ ಮೇಲೆ ದಾಳಿ ನಡೆಸಿದ್ರು. ಆದರೆ ದಾಳಿ ಬಳಿಕವೇ ಸತೀಶ್ ಬಂಡವಾಳ ಗೊತ್ತಾಗಿದ್ದು ಸತೀಶ್ ಅಕೌಂಟ್ನಲ್ಲಿ ಕೋಟಿ ಹಣದ ವ್ಯವಹಾರ ನಡೆದೇ ಇಲ್ಲ. ಜೊತೆಗೆ ವಿದೇಶಿ ತಳಿ ಅಂತ ಸತೀಶ್ ಮೋಸ ಮಾಡ್ತಾ ಇದ್ದ. ನಾಯಿಗಳು ಎಲ್ಲ ಸ್ಥಳೀಯ ತಳಿಗಳೇ ಅನ್ನೋದು ಗೊತ್ತಾಗಿದೆ. ಅಲ್ಲದೆ ನಾಯಿಗಳನ್ನು ಬಾಡಿಗೆಗೆ ತಂದಿದ್ದ ಅನ್ನೋ ವಿಚಾರ ಬೇರೆ ಬಹಿರಂಗ ಆಗಿದೆ. ಒಮ್ಮೊಮ್ಮೆ 10,000 ರೂಪಾಯಿಗೆ ನಾಯಿಯನ್ನು ಬಾಡಿಗೆಗೆ ತರ್ತಾ ಇತ್ತ ಅನ್ನೋ ವಿಚಾರ ಕೂಡ ಗೊತ್ತಾಗಿದೆ.